ದುಡ್ಡು ಮಾಡುವವರ ರಹಸ್ಯ ಇದು. ಇದನ್ನು ಯಾರು ಯಾರಿಗೂ ಹೇಳಿಕೊಡುವುದಿಲ್ಲ. ತುಂಬ ಪುರಾತನ ಕಾಲದ ಮಹಾತಾಂತ್ರಿಕ ವಿದ್ಯೆಯಲ್ಲಿ ಧನ ಆಕರ್ಷಣೆ ಕೂಡ ಒಂದು ಅಚಲವಾದದ್ದು. ಈ ತಾಂತ್ರಿಕ ವಿದ್ಯೆಯಲ್ಲಿ ಯಾವ ವ್ಯಕ್ತಿಗೆ ದುಡ್ಡಿನ ಸಮಸ್ಯೆ ಇರುತ್ತದೋ, ಯಾವ ವ್ಯಕ್ತಿಗೆ ದುಡ್ಡು ಬೇಕಾಗಿರುತ್ತದೋ ಆ ವ್ಯಕ್ತಿ ಈ ಒಂದು ಪರಿಹಾರ ತಂತ್ರವನ್ನು ಮಾಡೋದರಿಂದ ಸಾಕು ಅನ್ನುವಷ್ಟು ಕೂಡ ದುಡ್ಡು ಹರಿದು ಬರುತ್ತಲೇ ಇರುತ್ತದೆ. ಆ ತಂತ್ರ ಯಾವುದು, ಅದನ್ನು ಹೇಗೆ ಮಾಡಿಕೊಳ್ಳಬೇಕು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮೊದಲು ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಷ್ಟಗಳು ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಿಂದ ಮಾತ್ರ ಶತಸಿದ್ಧ. ಎಷ್ಟೋ ಜನರಿಗೆ ಸಮಸ್ಯೆಗಳು ಬಂದೇ ಬರುತ್ತೆ. ಅಂತಹ ಸಮಸ್ಯೆಗಳಿದ್ದಾಗ ಕೆಲವೊಮ್ಮೆ ಜ್ಯೋತಿಷ್ಯರಲ್ಲಿ ಅಥವಾ ದೇವರಲ್ಲಿ ಮೊರೆ ಹೋಗುತ್ತಾರೆ. ಮುಖ್ಯವಾಗಿರುವಂಥದ್ದು ಯಾರಿಂದ ಪರಿಹಾರ ಸಿಗುತ್ತದೆ ಅನ್ನುವುದು. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ದರೆ ಮೊದಲು ಫಾಲೋ ಮಾಡಿ, ನಂತರ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ. ನನ್ನ ಮನೆ ಚೆನ್ನಾಗಿರಲಿ ಅಂತ ಕಮೆಂಟ್ ಹಾಕಿ ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ. ಮತ್ತೆ ನೋಡೋದಕ್ಕೆ ಬೇಕಾಗುತ್ತೆ. ಎಷ್ಟೋ ಜನರಿಗೆ ದುಡ್ಡಿನ ಸಮಸ್ಯೆ ಬಂದಾಗ ಈ ಒಂದು ತಂತ್ರವನ್ನು ಮಾಡಬೇಕು. ಇದು ಧನಲಕ್ಷ್ಮಿ ವಶೀಕರಣ ತಂತ್ರ. ಅಷ್ಟಲಕ್ಷ್ಮಿಯರಲ್ಲಿ ಅನೇಕ ರೀತಿಯಾದಂತಹ ಲಕ್ಷ್ಮಿಯರನ್ನು ನಾವು ನೋಡಬಹುದು. ವರಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಹೀಗೆ ಧನಲಕ್ಷ್ಮಿ ಅತ್ಯಂತ ಪ್ರಮುಖವಾದದ್ದು. ಧನಲಕ್ಷ್ಮಿಯನ್ನು ಒಲಿಸಿಕೊಂಡರೆ, ಒಂದು ಬಾರಿ ಒಲಿದರೆ ಸಾಕು ಅನ್ನುವಷ್ಟು ಜನ್ಮ ಪೂರ್ತಿ ನಿಮ್ಮನ್ನು ಕೋಟ್ಯಾಧಿಪತಿಗಳನ್ನಾಗಿ ವರ್ಷದಿಂದ ವರ್ಷಕ್ಕೆ ಮಾಡುತ್ತಲೇ ಇರುತ್ತಾಳೆ. ಇದು ಶ್ರೀಮಂತರ ರಹಸ್ಯ. ಎಷ್ಟೋ ಜನ ಕಡು ಬಡವರು ಕೂಡ ಕೋಟ್ಯಾಧಿಪತಿಗಳು ಇಂದು ನಮ್ಮ ಮುಂದೆ ಇದ್ದಾರೆ ಅಂದರೆ ಇದು ಇಂತಹ ಪೂಜೆ ಪುನಸ್ಕಾರಗಳೇ, ಆಶೀರ್ವಚನಗಳೇ ಕಾರಣವಾಗಿರುತ್ತದೆ. ಮುಖ್ಯವಾಗಿ ಧನಲಕ್ಷ್ಮಿ ಯಂತ್ರವನ್ನು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪ್ರತಿದಿನ ಅದಕ್ಕೆ ಒಂದು ಹರಳುಪ್ಪನ್ನು ಹಾಕುತ್ತಾ ಸಂಕಲ್ಪ ಮಾಡಿ ಪೂಜೆ ಮಾಡಬೇಕು. ಮನೆಯ ಕಷ್ಟಗಳು ನಿವಾರಣೆ ಆಗಬೇಕು, ದುಡ್ಡಿನ ಸಮಸ್ಯೆ ಪರಿಹಾರ ಆಗಬೇಕು, ಸಾಲದಿಂದ ಮುಕ್ತಿ ಹೊಂದಬೇಕು, ಬರಬೇಕಿರೋ ದುಡ್ಡು ಬಂದು ಕೈ ಸೇರುವಂತೆ ಆಗಬೇಕು. ಯಾರಿಂದೋ ಯಾರಿಗೆ ಕೊಟ್ಟಿರತಕ್ಕಂತಹ ದುಡ್ಡು ಸಮಸ್ಯೆಗಳು ದೊಡ್ಡದಾಗಿದೆ, ಇದರಿಂದ ಪರಿಹಾರ ಸಿಗಬೇಕು ಅಂತ ಹೇಳಿಕೊಂಡು ಧನಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸುವಂತೆ ಆಗಲಿ ಅಮ್ಮ ಅಂತ ಹೇಳುತ್ತಾ ಒಂದೊಂದೇ ಹನಿ ನೀರನ್ನು ಹಾಕಿ ಕರ್ಪೂರದೊಂದಿಗೆ ಲವಂಗವನ್ನು ಹಚ್ಚಬೇಕು. ಈ ರೀತಿ ಮಾಡಿದರೆ ನಿಮ್ಮ ಮನೆಯ ಸಮಸ್ಯೆಗಳು ಸಂಪೂರ್ಣ ಪರಿಹಾರ ಆಗುತ್ತದೆ. ಧನಲಕ್ಷ್ಮಿ ಯಂತ್ರವನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಪೂಜೆ ಮಾಡಿ ಕಷ್ಟದಲ್ಲಿದ್ದವರಿಗೆ ಖಂಡಿತ ನೀಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ.